ಹಾಯ್ ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಎಪಿಸೋಡಲ್ಲಿ ಮಲ್ಲವನ ಮನೆಗೆ ಬಂದ ರಹಸ್ಯ. ಅತಿಥಿಯವನು ಯಾರು? ಬೆಳಗಿನ ಜಾವ ಬನ್ನಿ ನೋಡೋಣ. ಮಲ್ಲವ ಮನೆಯ ಮುಂದೆ ಕಸ ಗುಡಿಸುತ್ತಾಳೆ. ಕಸ ಗುಡಿಸುತ್ತಿರುವಾಗ ದೂರದಲ್ಲಿ ಒಬ್ಬ ಬ್ಯಾಗು ಹಾಕಿಕೊಂಡು ಬರುತ್ತಾನೆ. ಅಮ್ಮ, ಇದು ಮಲ್ಲವನ್ ಮನೆನಾ? ಹೌದು, ಯಾಕಪ್ಪ? ನಮಸ್ಕಾರ ಅಕ್ಕ. ಅಯ್ಯೋ, ನಿನ್ನ ಮುಖ ಎಲ್ಲೋ ನೋಡಿದಂಗಿದೆಯಲ್ಲ ನಾನು, ಆದರೆ ನೆನಪಾಗ್ತಿಲ್ಲ ನೋಡು. ನೆನಪಾಗೋದು ಕಷ್ಟ ಅಕ್ಕ. 20 ವರ್ಷ ಆಯಿತು ನೀನು ನನ್ನ ನೋಡಿ. ಏನು 20 ವರ್ಷ ಆಯ್ತಾ? ಯಾರಪ್ಪ ನೀನು? ಏನ್ಲೇ ಮಲ್ಲವ, ಯಾರ ಬಂದಾರ? ಅದೇ ಗೊತ್ತಿಲ್ಲ ಲೇಪ, ಯಾರದಾರೇನ? ಏನ 20 ವರ್ಷ ಆತು ಅಂತ ಅಂತಾರ, ಯಾರದಾರೇನ? ನೀವ್ಯಾರಪ್ಪ? ಈಗ ಹೇಳಲ್ಲಕ್ಕ, ಮೊದಲು ನೀರು ಕೊಡಿ ಅಕ್ಕ. ತುಂಬ ದೂರದಿಂದ ಬಂದಿದ್ದೀನಿ. ಅಯ್ಯಯ್ಯೋ, ರಹಸ್ಯ ಮಾಡ್ತಿದ್ದಾನಲ್ಲ. ಊರಿನಲ್ಲಿ ಗಾಳಿ ಸುದ್ದಿ ಹರಡುತ್ತಿರುವ ದೃಶ್ಯ ಕೇಳಿದ್ರ? ಮಲ್ಲವನ ಮನೆಗೆ ಯಾರೋ ದೊಡ್ಡ ಮನುಷ್ಯ ಬಂದಿದ್ದಾನಂತೆ, ಗೊತ್ತಾಯ್ತಾ ನಿಮಗೆ? ನಾನು ಕೇಳಿದ್ದು ಅವನು ಬೆಂಗಳೂರಿಂದ ಬಂದಿದ್ದಾನೆ ಅಂತ ಗೊತ್ತಾಯ್ತು ನನಗೆ. ಇಲ್ಲ ಇಲ್ಲ ರೀ, ದುಬೈಯಿಂದ ಅಂತ ಕೇಳಿದ್ ನಾನು. ಹೋಗಿ ನೋಡಿದ್ರೆ ಗೊತ್ತಾಗ್ತೈತೆ ರೀ. ಹಾಂ ಹೌದು, ಹೋಗಿ ನೋಡೋಣ, ಗೊತ್ತಾಗ್ತೈತಿ. ಹೋಗಿ ಕೇಳಿದ್ರಾಯ್ತು. ಯಾರು ಮಲ್ಲವ ಇವರು? ಯಾರೋ ದೊಡ್ಡ ವ್ಯಕ್ತಿ ಅನ್ನಿಸ್ತತಿ. ಇವ್ರು ಯಾರೋ ಗೊತ್ತಿಲ್ಲ ಮಾವ, ನಾನು ಕೇಳಿದೆ, ಅವ್ರು ಹೇಳಲಿಲ್ಲಪ್ಪ. ಅದಕ್ಕೆ ಸುಮ್ಮನೆ ಒಳಗೆ ಕರ್ಕೊಂಬಂದೆ. ನೀರು ಕುಡಿತೇನೆ ಅಂದರೆ ಕರ್ಕೊಂಬಂದೆ. ಸರ್, ಈಗಾದರೂ ನಿಮ್ಮ ಪರಿಚಯ ಹೇಳ್ತೀರಾ? ಮೊದಲು ಈ ಫೋಟೋ ನೋಡಿ, ನಿಮಗೆಲ್ಲ ಗೊತ್ತಾಗ್ತೈತಿ. ಹಳೆಯ ಕಪ್ಪು ಬಿಳಿ ಫೋಟೋ ನೋಡ್ತಾನೆ. ಅಯ್ಯೋ ಮಾವ, ಅದು ನಮ್ಮ ಅಪ್ಪ ಅಮ್ಮನ ಫೋಟೋ ಇದ್ದ ಹಂಗಿದೆ ಅಲ್ಲ, ನೋಡೋಕ್ಕೆ ಅವ್ರ ಥರನೇ ಕಾಣಿಸ್ತಿದ್ದಾರೆ. ಹೌದು, ನಾನು ನಿಮ್ಮ ಚಿಕ್ಕಪ್ಪನ ಮಗ ಶಿವಣ್ಣ. ಏನು, ಶಿವಣ್ಣನ? ನೀನು ಶಿವಣ್ಣನ? ಹೌದು, ನಾನೇ ಶಿವಣ್ಣ. ಕೆಲಸಕ್ಕಂತ ಊರು ಬಿಟ್ಟು ಹೋದೆ. ಆಮೇಲೆ ಸಂಪರ್ಕ ಏನೂ ಸಿಗಲೇ ಇಲ್ಲ. ಇವಾಗ ನಿಮ್ಮ ನೆನಪಾಯಿತು, ಅದಕ್ಕೆ ಬಂದೆ. ಇಷ್ಟು ವರ್ಷ ನಿನ್ನ ಬಗ್ಗೆ ಗೊತ್ತೇ ಇರಲಿಲ್ಲ ನೋಡು. ಈಗ ನಿಮ್ಮನ್ನೆಲ್ಲ ನೋಡೋ ಆಸೆಯಿಂದ ಬಂದಿದ್ದೀನಿ. ಒಳ್ಳೇದಾಯ್ತು ಬಿಡು ಬಂದಿದ್ದು. ಹೌದಪ್ಪ, ಬಂದದ್ದು ಭಾಳ ಖುಷಿ ಆಯ್ತು ನೋಡು. ಮನೆಯ ಹೊರಗಡೆ ಗಂಗವ್ವ ಮತ್ತು ಮಲ್ಲವ್ವ ನಿಂತುಕೊಂಡು ಅನುಮಾನ ಪಡುತ್ತಿರುತ್ತಾರೆ. ಮಲ್ಲವ್ವ, ಇಷ್ಟು ವರ್ಷ ಬರ್ದವನು ಈಗ ಯಾಕೆ ಬಂದ ಅಂತ. ನನಗೂ ಅದೇ ಕಡೆ ಪ್ರಶ್ನೆ, ಯಾಕೆ ಬಂದ ಅಂತಾನೆ ಅರ್ಥ ಆಗ್ತಿಲ್ಲ. ಏನೋ ವಿಷಯ ಇರಬೇಕು ಅನಿಸುತ್ತೆ ನನಗೆ. ಇರ್ಬೋದಪ್ಪ, ನೋಡೋಣ ಇರು. ಅಕ್ಕ, ನಾಳೆ ಒಂದು ಮುಖ್ಯವಾದ ವಿಷಯ ಹೇಳಬೇಕು. ಎಲ್ಲರೂ ಬೆಳಿಗ್ಗೆ ಎದ್ದು ರೆಡಿ ಇರಿ. ಏನದು? ಏನು ಹೇಳಬೇಕು? ನಾಳೆ ಎಲ್ಲರೂ ಇದ್ದಾಗ ಹೇಳ್ತೀನಿ ಅಕ್ಕ. ಮರುದಿನ ಬೆಳಿಗ್ಗೆ ಗಂಗವ್ವ, ಲಕ್ಷ್ಮಿ, ಮಾವ, ರಂಗಪ್ಪ ಎಲ್ಲರೂ ಸೇರುತ್ತಾರೆ. ನಾನು ಇಷ್ಟು ದಿನ ಹೊರಗಡೆ ದುಡಿದು ಸ್ವಲ್ಪ ಹಣ ಕೂಡಿಟ್ಟಿದ್ದೀನಿ. ಆಮೇಲೆ ನಮ್ಮ ಊರಲ್ಲೇ ಒಂದು ಶಾಲೆ ಕಟ್ಟಿಸ್ಬೇಕು ಅನ್ನೋ ಆಸೆ ಇದೆ ನನಗೆ. ಏನು, ನೀನು ಶಾಲೆ ಕಟ್ಟಿಸ್ತೀಯಾ? ನಮ್ಮ ಅಪ್ಪನ ಕನಸು ಅದು. ಈಗ ಅದನ್ನು ನಾನು ಪೂರ್ಣ ಮಾಡಬೇಕು. ಅದಕ್ಕೆ ಹಳ್ಳಿಗೆ ಬಂದಿರೋದು. ನಮ್ಮ ಕುಟುಂಬದ ಹೆಸರನ್ನ ಬೆಳಗಿಸ್ತಿದೆಯಲ್ಲಪ್ಪ. ನಾನು ಬೇರೆ ಏನೋ ಅಂದುಕೊಂಡಿದ್ದೆ, ಕ್ಷಮಿಸು ಕಣಪ್ಪ. ಇಲ್ಲ ಅಮ್ಮ, ಅನುಮಾನ ಬರೋದು ಸಹಜ. ನನಗೆ ಅದರಿಂದ ಏನು ಬೇಜಾರಿಲ್ಲ. ಅಷ್ಟರಲ್ಲಿ ಒಬ್ಬ ವ್ಯಕ್ತಿ ಓಡಿ ಬರುತ್ತಾನೆ. ಶಿವಣ್ಣ ಸರ್, ನಿಮ್ಮ ಬ್ಯಾಗ್ ಯಾರೋ ಕದ್ದಿದ್ದಾರೆ. ಏನ್ರಿ, ಏನು ಹೇಳ್ತಿದ್ದೀರಾ? ಅಯ್ಯೋ ದೇವ್ರಿ, ಎಲ್ಲರೂ ಬನ್ನಿ ಹುಡುಕೋಣ. ಎಲ್ಲರೂ ಬ್ಯಾಗ್ ಹುಡುಕಲು ಓಡುತ್ತಾರೆ. ಬನ್ನಿ ಫ್ರೆಂಡ್ಸ್, ನಾವು ಬ್ಯಾಗ್ ಹುಡುಕಲು ಹೋಗೋಣ. ಆ ಬ್ಯಾಗಲ್ಲಿ ಏನಿತ್ತು? ಯಾರು ಕದ್ದರು ಅದನ್ನ? ಅವರಿಗೆ ಆ ಬ್ಯಾಗಿಂದ ಏನು ಸಿಗುತ್ತೆ? ಈ ಸ್ಟೋರಿನ ತಿಳಿದುಕೊಳ್ಳಲು ಮುಂದಿನ ವಿಡಿಯೋಕ್ಕಾಗಿ ಕಾಯಿರಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.